ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಯಾವ ರೀತಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಲಕ್ಷ್ಮಿನ ಅಂದರೆ ನಾನು ಅನ್ನಪೂರ್ಣೇಶ್ವರಿಗೆ ಯಾವ ರೀತಿ ಪೂಜೆ ಮಾಡ್ತೀನಿ, ಪೂಜೆ ಮಾಡೋ ತವಿಂದ ಹಿಡ್ದು ಕಳಸಕ್ಕೆ ಏನು ಹಾಕಬೇಕು, ಕಾಯಿ ಯಾವ ರೀತಿ ಇಡಬೇಕು, ಹಾಗೆ ಕೆಲವ್ರಿಗೆ ಗೊತ್ತಿರುತ್ತೆ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಿಮ್ಗೆ ಹೇಳ್ತೀನಿ. ನಾನು ತುಂಬ ನಾನು ಮೊನ್ನೆಲ್ಲ ಹೇಳ್ದಂಗೆ ದೇವ್ರದ್ದು ತುಂಬ ಅತಿಯಾಗಿ ಕೂತ್ಕೊಂಡು ಅದ್ರ ಮುಂದೆ ಜಾಸ್ತಿ ಏನು ಇದು ಮಾಡೋಕ್ಕೋಗಲ್ಲ. ನಾನು ಯಾವ ರೀತಿ ಮಾಡ್ತೀನಿ, ಸಿಂಪಲಾಗಿ ಪೂಜೆ ಮಾಡಿದ್ರೂ ಒಂದು ದೇವ್ರ ಮನೆಗೆ ಒಂದು ಕಳಿಯ ಅನ್ನೋದು ಏನಿರುತ್ತೆ ಅದು ಬಂದಾಗ ಮನಸ್ಸಿಗೆ ಕೂಡ ಖುಷಿ ಆಗುತ್ತೆ. ನಮಗೆ ನೆಗೆಟಿವ್ ಎನರ್ಜಿ ಅನ್ನೋದೇನಿರುತ್ತೆ ಅದು ಕೂಡ ಮನಸ್ಸಲ್ಲಿರುವಂಥ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ. ಸಾರಿ ಫಾರ್ ದ ಡಿಸ್ಟರ್ಬ್. ಮನೆ ಕೆಲಸ ಪ್ರೋಸೆಸ್ಸಲ್ಲಿ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಕೂಡ ಆಗುತ್ತೆ. ಯಾರು ಕೂಡ ಇದರಿಂದ ಬೇಜಾರು ಮಾಡ್ಕೊಬೇಡಿ. ಯಾಕೆ ಅಂದರೆ ವಿಡಿಯೋ ಮಾಡೋದಕ್ಕೆ ಡೈಲಿ ವೀಡಿಯೋಗಳ್ನ ಹಾಕಲೇಬೇಕು, ಇಲ್ಲಾಂದರೆ ನಮ್ಮದು ಟೈಮ್ ಓವರ್ ಕೂಡ ರೀಚ್ ಆಗಲ್ಲ. ಹಾಗೆ ಡೈಲಿ ವಿಡಿಯೋ ಹಾಕ್ತಾಯಿದ್ರೆ ನೋಡೋರು ನೋಡ್ತಾ ಇರ್ತಾರೆ, ಇಲ್ಲ ಅಂದರೆ ಅದು ಕೂಡ ಮಿಸ್ ಆಯಿತು ಅಂದರೆ ನಮಗೂ ಕೂಡ ಕಷ್ಟ ಆಗುತ್ತೆ. ಹೀಗಂತ ಹೇಳ್ತಾ ಬನ್ನಿ, ಪೂಜೆನ ಯಾವ ರೀತಿ ಮಾಡಬೇಕು, ಅದರಿಂದ ಏನು ಅನುಗ್ರಹ ಆಗುತ್ತೆ. ನಾನು ಪ್ರತಿ ಶುಕ್ರವಾರ ಪೂಜೆ ಮಾಡಿದಾಗೂ ಕೂಡ ದೇವರ ಅನುಗ್ರಹ ಯಾವ ರೀತಿ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ. ಕೆಲವರು ನಂಬೋರು ಇರ್ತಾರೆ, ನಂಬದೇ ಇರೋರು ಇರ್ತಾರೆ. ಅದು ಅವ್ರವ್ರ ಮನಸ್ಸಿನ ಮೇಲೆ ಡಿಪೆಂಡು. ನಾವು ಅದನ್ನೆಲ್ಲ ಫೋರ್ಸ್ ಮಾಡಿ ನೀವು ನಂಬಲೇಬೇಕು ಅನ್ನೋ ವಿಚಾರ ಎಲ್ಲ ಅದನ್ನು ನಾವು ಹೇಳೋದಕ್ಕಾಗಲ್ಲ. ಇಷ್ಟ ಇದ್ದರೆ ನಂಬಿ, ಇಲ್ಲ ಅಂದರೆ ಪರವಾಗಿಲ್ಲ, ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ನಾನು ಪೂಜೆ ಮಾಡೋವಾಗ ಸ್ಟಾರ್ಟ್ ಮಾಡಿದಾಗಿಂದಲೂ ದೇವ್ರ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಬಲಗಡೆ ಹೂವು ಕೊಡ್ತಾನೇ ಇರುತ್ತೆ. ಅದು ನಾನು ಇದು ಮಾಡೋ ತಕ್ಕಲೂ ಬಿಡಲ್ಲ, ಎತ್ಕೊಂಡು ತಲೆಗೆ ಇಟ್ಕೊಳ್ಳೋ ತಕ್ಕಲೂ ಬಿಡಲ್ಲ, ಅದು ಕೊಡ್ತಾನೆ ಇರುತ್ತೆ. ಪ್ರತಿ ಶುಕ್ರವಾರನೂ ಎಷ್ಟಾದ್ರೂ ಬೇಜಾರಾಗಿ ದೇವ್ರ ಮುಂದೆ ಕೂತ್ಕೊಂಡು ಪ್ರಸಾದ ಕೇಳಿದ್ರೆ ಸಾಕು, ಕೇಳಲಿ ಬಿಡಲಿ, ಅದು ಪ್ರತಿ ಶುಕ್ರವಾರ ಡೆಫಿನೆಟಾಗಿ ಪ್ರಸಾದ ಕೊಟ್ಟೇ ಕೊಡುತ್ತೆ. ಎಷ್ಟು ನೀಟಾಗಿ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ನನಗೆ ಬೇರೆ ಯಾವ ಚಿನ್ನ ಒಡವೆ ತೊಗೊಂಬಂದು ನನಗೆ ಇಟ್ಕೊಂಡ್ರೂ ಅಷ್ಟು ಖುಷಿ ಆಗಲ್ಲ, ಅಷ್ಟು ಖುಷಿ ಆಗ್ತಾ ಇರುತ್ತೆ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೂವು ಪ್ರಸಾದ ಇದಾಗಿರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಪ್ರತಿ ಶುಕ್ರವಾರ ನಾನು ಎಷ್ಟೋ ಇದರಲ್ಲಿ ಅಬ್ಸರ್ವ್ ಮಾಡಿರೋ ಅಂಥದ್ದು, ಒಂದು ದಿವಸಕ್ಕೂ ಇಷ್ಟಾದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೂವು ಹಾಕಿದ್ರೆ ಅದರಲ್ಲಿ ಒಂದು ದಳನಾದರೂ ಬಿದ್ದಿರುತ್ತೆ. ಅದು ಎಷ್ಟು ಇದು ಅಂತ ನಂಬಬೇಕು ನೀವು. ನಾನು ನಂಬಿದ್ದೀನಿ, ಬಟ್ ನಿಮಗೆಲ್ಲ ನಂಬಿಕೆ ಬರಬೇಕಲ್ವ. ದೇವರು ಇದೆ ಅನ್ನೋದಕ್ಕೆ ನಿಮಗೆ ಒಂದು ಸಾಕ್ಷಿ ಸಮೇತ ತೋರಿಸ್ತೀನಿ ನಾನು. ಹಾಗೆ ಕಳಸ ಯಾವ ರೀತಿ, ಕಳಸಕ್ಕೆ ನಾನು ಯಾವ್ಯಾವ ರೀತಿ ಏನೇನು ಹಾಕಿದ್ದೀನಿ, ಕಳಸದ ನೀರೊಳಗಡೆ ಏನೇನು ಹಾಕಿದ್ದೀನಿ, ಹಾಗೆ ಕಳಸ ಕೂರಿಸೋವಾಗ ಯಾವ ರೀತಿ ಹಾಕಿದ್ದೀನಿ, ಇದನ್ನೆಲ್ಲ ಕೂಡ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ, ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಹಾಗಾದರೆ ಯಾಕೆ ತಡ ಮಾಡೋದು, ಪೂಜೆ ಯಾವ ರೀತಿ ಶುಕ್ರವಾರ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಪೂಜೆ ಮಾಡೋದ್ರಿಂದ ನಮಗೆ ಮನಸ್ಸಿನಲ್ಲಿ ತುಂಬ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ, ಅದನ್ನು ಕೂಡ ಹೇಳ್ತೀನಿ. ಬನ್ನಿ, ಯಾಕೆ ತಡ ಮಾಡೋದು, ಆ ದೇವ್ರ ಮನೆಗೆ ಕೂಡ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಕೂಡ ವಿಡಿಯೋ ಮಾಡಬೇಕು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾನಿಲ್ಲಿ ಈ ರೀತಿಯಾಗಿ ಪೂಜೆನ ಮಾಡ್ತೀನಿ. ಫಸ್ಟು ಕಣಗ್ಲೂವ, ಆಮೇಲೆ ನನಗೆ ಅನ್ನಪೂರ್ಣೇಶ್ವರಿ ತುಂಬ ಇಷ್ಟವಾದ ದೇವರಾಗಿರೋದ್ರಿಂದ ಕಣಗ್ಲೂವನ ಹಾಕ್ತೀನಿ. ದೇವರಿಗೆ ಕಣಗ್ಲೂವ ಅಂದರೆ ತುಂಬಾ ಇಷ್ಟ. ಹಾಗೆ ಮಲ್ಲಿಗೆ ಹೂವು, ಸೀಸನ್ನಲ್ಲಿ ಯಾವುದು ವೈಟ್ ಕಲರ್ ಹೂವು ಇರುತ್ತೋ ಅದನ್ನು ಕೂಡ ಹಾಕ್ತೀನಿ. ಹಾಗೆ ಕನಕಾಂಬರ ಮಿಸ್ ಮಾಡೋದೇ ಇಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಕಳಸಕ್ಕೆ ಈ ರೀತಿಯಾಗಿ ಅಲಂಕಾರನ ಮಾಡ್ಕೊತೀನಿ. ಹಾಗೆ ಕಳಸದ ಚೊಂಬು ಒಳಗಡೆಗೆ ನಾನು ಕರ್ಪೂರ, ಒಂದು ಏಲಕ್ಕಿ, ಹಾಗೆ ಲವಂಗನ, ಹಾಗೆ ₹1 ಅರಿಶಿನ ಕುಂಕುಮನ ಹಾಕ್ಕೊಂಡು ಇಲ್ಲಿ ಪೂಜೆನ ಮಾಡ್ತೀನಿ. ಹಾಗೆ ಮಾವಿನ ಎಲೆನ ಇಟ್ಕೊಂಡು ಇಲ್ಲಿ ಕೆಳಗಡೆ ಅಕ್ಕಿನ ಹಾಕಿ ಮಾಡೋ ಅಂಥದ್ದು, ಕಳಸನ ಕೂರಿಸೋ. ಹಾಗೆ ಅಲ್ಲಿ ಸ್ವಸ್ತಿಕ್ ಇದನ್ನು ಕೂಡ ನಾನು ಬರ್ಕೊತೀನಿ. ಇಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹ, ಇಲ್ಲೂ ಕೂಡ ಅಕ್ಕಿ ಹಾಕ್ಕೊಂಡು ಇಲ್ಲೂ ಕೂಡ ಸ್ವಸ್ತಿಕ್ ಅನ್ನೋ ಇದರಲ್ಲಿ ಬರ್ಕೊಂಡು ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ನನಗೆ ಇಷ್ಟ ಆಗಿರೋ ಹೂವನ್ನ ಇಟ್ಕೊಂಡು ಪೂಜೆನ ಮಾಡೋ ಅಂಥದ್ದು. ಹಾಗೆ ಇಲ್ಲಿ ಹಣ್ಣುಗಳನ್ನ ಜೋಡಿಸಿಟ್ಕೊತೀನಿ. ಯಾವ್ಯಾವ ಥರ ಸೀಸನಲ್ಲಿ ಯಾವ್ಯಾವ ಹಣ್ಣುಗಳು ಬೇಕೋ ಅದನ್ನು ಕೂಡ ನಾನು ಇಲ್ಲಿ ಜೋಡಿಸಿಟ್ಕೊತೀನಿ. ಪೂಜೆ ಎಲ್ಲ ಆದಮೇಲೆ ಯಾವ ರೀತಿ ಪ್ರಸಾದ ಕೊಡುತ್ತೆ ಅಂತ ಕೂಡ ನೋಡಿ.
ನಿಮಗೂ ಕೂಡ ತುಂಬ ಖುಷಿಯಾಗುತ್ತೆ ಈ ಥರ ಪೂಜೆ ಮಾಡಿದಾಗ. ಮನಸ್ಸಿನಲ್ಲಿ ಏನೋ ಒಂಥರ ನೆಮ್ಮದಿ ಇರುತ್ತೆ. ಹಾಗೆ ನಾನು ಧೂಪ ಕೂಡ ಹಚ್ಕೊತೀನಿ ಇಲ್ಲಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಪ್ರಸಾದ ಕೂಡ ಸಿಗುತ್ತೆ ಅಂತ. ಈ ರೀತಿಯಾಗಿ ಪ್ರಸಾದ ಕೂಡ ಸಿಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.